ಅವ್ರ ಹೆಣ್ಮಕ್ಳೆಲ್ಲ ಇಲ್ಲ ಅಲ್ಲಿದಾರಾ? ಹಾಂ ನಡಿ. ಯಾರಪ್ಪ ಇದು ನುಡಿ ಹೊಡಿಯೋರು? ದೇವೇಂದ್ರ ಒಂಚೂರು ನೋಡೋಣ. ವಿಡಿಯೋ ಮಾಡಪ್ಪ, ಅದು ಆಗ್ತಾ ಇದೆ, ನೀನು ತೋರ್ಸಪ್ಪ. ಅಲ್ಲಿ ತೋರ್ಸು, ಅಲ್ಲಿರೋರಿಗೆ ನಮಗೆ ನಮ್ಮನ್ನೆಲ್ಲ ತೋರ್ಸು, ಹೆಣ್ಮಕ್ಳು ತೋರ್ಸು. ಸ್ಟಾರ್ಟ್ ಆಗ್ಬಿಟ್ಟೆ, ನಡೀತಾ ಇದೆ ಅದು ಲೈವ್. ಪುರಸಭೆಯವ್ರು ಯಾರು ಇದ್ದಾರಾ? ಅಧಿಕಾರಿಗಳಿದ್ರೆ ಯಾರು ಕರೀರಿ, ಬನ್ರಮ್ಮ. ಇಲ್ಲ ಪರವಾಗಿಲ್ಲ, ಯಾರು ನಡೆಯುತ್ತೆ. ದೇವೇಂದ್ರ ಏನ್ ಸಮಸ್ಯೆ ಇವ್ರದ್ದು? ನಾವು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿದ್ದೀವಿ. ಸವಣೂರಿನಲ್ಲಿ ಇವರೆಲ್ಲ ಹೆಣ್ಮಕ್ಳು ಇನ್ನು ಎಷ್ಟು ಜನ, ಒಟ್ಟು ಎಷ್ಟು ಜನ ಅಲ್ಲಿ ಎಷ್ಟು ಪ್ಲಾಟ್ 25 ಮನೆಗಳನ್ನ ಸರ್ಕಾರ ಇಲ್ಲಿ ಸವಣೂರಲ್ಲಿ ಬಡವರಿಗೆ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ವಾಜಪೇಯಿ ನಗರ ವಸತಿ ಯೋಜನೆ ಅಡಿಯಲ್ಲಿ 2012ರಲ್ಲೇನೆ ಅವಾಗ ಬಹುಶಃ ಯಾರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವರಿರಬಹುದು, ಅವ್ರದ್ದು ಇದೇ ವಿಧಾನಸಭಾ ಕ್ಷೇತ್ರ. ಆವಾಗ ಇವ್ರಿಗೆಲ್ಲ ಬಡವರಿಗೆ ಅಂತ ಹೇಳಿ ಸುಮಾರು 150 ಮನೆಗಳನ್ನ ಪ್ಲಾಟ್ ಅಂತಾರೆ, ಇಲ್ಲಿ ಅಪಾರ್ಟ್ಮೆಂಟ್ಗಳು ತರಕ್ಕೆ 2 ಫ್ಲೋರ 3 ಫ್ಲೋರ 2 ಫ್ಲೋರಿನ ಮನೆಗಳನ್ನ ಅದ್ರಲ್ಲಿ ಒಂದೊಂದು ಮನೆನ ಕಟ್ಕೊಡ್ತೀವಿ ಅಂತ ಹೇಳಿ ಇವ್ರ ಹತ್ರ ಆಗ್ಲೇನೆ ಮೊದಲನೇ ಕಂತು ಅಂತೇಳಿ 20,000 ತುಂಬಿದ್ರು. ಅದಾದ್ಮೇಲೆ ಮತ್ತೆ ತುಂಬಿದ್ರಾ? ಯಾಕೆ ಒಂದು ಯಾವಾಗ 20,000 ಕೊಟ್ಟಿದ್ರಾ? ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರು? 40,000 ರೂಪಾಯಿ. 40,000 ರೂಪಾಯಲ್ಲಿ 20,000 ಕಟ್ಟಿಸ್ಕೊಂಡು ಇನ್ನು 20,000 ಏನು ಅವ್ರ ಹತ್ರ ಕಟ್ಸ್ಕೊಂಡಿಲ್ಲ. ಆದ್ರೆ ಈ ಹೊತ್ತಿಗೆ ಅಲ್ಲಿ ಒಂದಷ್ಟು ಮನೆಗಳು ನಿರ್ಮಾಣ ಆಗಿದೆ ಅಲ್ವಾ? ಹಂದಿಗಳು ವಾಸ ಮಾಡ್ತಿರ್ಬೇಕಲ್ಲ, ಸುವರು ಎಲ್ಲ ಇಲ್ಲಿರುವಂತ ಸವಣೂರಲ್ಲಿರುವಂತ ಸಮಾಜಘಾತಕ ಶಕ್ತಿಗಳು, ದಾರಿ ಬಿಟ್ಟವರು, ದುರಭ್ಯಾಸಗಳನ್ನ ಕಲ್ತಿರುವಂತವ್ರು, ಅಪರಾಧಿ ಚಟುವಟಿಕೆಗಳು ಮಾಡುವಂತವ್ರು ಅಲ್ವೇನಪ್ಪ, ಪೋಖ್ರಿಗಳು, ಪುಂಡ್ರು, ಪೋಖ್ರಿಗಳು, ಗೂಂಡಾಗಳು, ಲಫಂಗ್ರು ಎಲ್ಲಾನು ಅಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೊಂದಷ್ಟು ಜಾಗ ಮಾಡ್ಕೊಂಡು ಅಲ್ಲಿ ಅದನ್ನ ಅಡ್ಡ ಮಾಡ್ಕೊಂಡಿದ್ದಾರೆ. ಆ ಅಡ್ಡದಲ್ಲಿ ಅವ್ರ ಜೊತೆಗೆ ಹಂದಿಗಳು ಇದಾವ, ಇದೆಯೋ ಇಲ್ವಾ? ಹಂದಿಗಳು ಇದೆ, ಅಲ್ಲಿ ಓಡಾಡಕ್ಕೂ ಆಗೋದಿಲ್ಲ. ಇವಾಗ ಇಲ್ಲಿ ತನಕ ಆ ಮನೆಗಳನ್ನ ಕಂಪ್ಲೀಟ್ ಮಾಡಿಲ್ಲ, ಇವರಿಗೆ ಫಲಾನುಭವಿಗಳಿಗೂ ಕೊಟ್ಟಿಲ್ಲ. 20,000 ರೂಪಾಯಿ ಅವತ್ತು 2012-13ರಲ್ಲೇನೆ ಇವ್ರ ಹತ್ರ 2014ರಲ್ಲಿ 19/6/2014 ತಗೊಂಡಿರೋದಕ್ಕೆ ಯಾವ್ದೋ ಒಂದು ಇತ್ತಲ್ಲಮ್ಮ, ಇದಕ್ಕೆ ಕಟ್ಟಿರೋ ದುಡ್ಡು ಕಟ್ಟಿರೋದಕ್ಕೆ 2014ರಲ್ಲಿ ಕಟ್ಟಿಸ್ಕೊಂಡು ಇವ್ರಿಗೆಲ್ಲ ತಿಳುವಳಿಕೆ ಪತ್ರ ಅಂತ ಕೊಟ್ಟಿದ್ದಾರೆ. ತಿಳುವಳಿಕೆ ಪತ್ರ ಅಂತ. ಆದ್ರೆ 20,000ಕ್ಕೆ 20,000 ಹೋಯ್ತು. ಆ ಕಡೆ ಸೈಟು ಇಲ್ಲ, ಪ್ಲಾಟು ಇಲ್ಲ, ಏನು ಇಲ್ಲ. ಮಧ್ಯದಲ್ಲಿ 2013ರಲ್ಲಿ ಎಲೆಕ್ಷನ್ ಬಂತು, 14ರಲ್ಲಿ ಎಲೆಕ್ಷನ್ ಬಂತು, 18ರಲ್ಲಿ ಎಲೆಕ್ಷನ್ ಬಂತು, 19ರಲ್ಲಿ ಎಲೆಕ್ಷನ್ ಬಂತು, 23ರಲ್ಲಿ ಎಲೆಕ್ಷನ್ ಬಂತು, 24ರಲ್ಲಿ ಎಲೆಕ್ಷನ್ ಬಂತು. 6 ಎಲೆಕ್ಷನ್ ಬಂತಲ್ಲ. ಏನ್ 6 ಎಲೆಕ್ಷನ್ಗೂ ಒಂದೊಂದು ಮನೆಯಲ್ಲಿ 3 ಜನ ಇದ್ರೆ ಒಂದೊಂದು ಎಲೆಕ್ಷನ್ಗೂ 1,000 ಕೊಟ್ಟಿದ್ರೆ 6 3 18 20,000 ರೂಪಾಯಿ ಬಂದ್ಬಿಟ್ಟಿರ್ಬೇಕಲ್ಲ ನಿಮ್ಗೆಲ್ಲ, ಅಲ್ವಾ? ಅಲ್ವೇನಮ್ಮ? ಎಲ್ಲ 6 ಎಲೆಕ್ಷನ್ ಬಂತು, 3 MLA 3 MP, 3 MLA 3 MP ಬಂದಾಗ ನಿಮ್ಗೆ ಅಲ್ಲಲ್ಲ ಆವಾಗ ಮನೆಗೆ ಬಿರಿಯಾನಿ, ಮಾಂಸ, ಆಮೇಲೆ ಏನು ನಿಕ್ಕರು, ಕುಕ್ಕರು, ಲಿಕ್ಕರು ಎಲ್ಲ ಕೊಟ್ರೆ ನಿಮ್ಗೆ ಯಾಕೆ ಕೊಡ್ಬೇಕು? ವಾಪಸ್ ಎಲ್ಲ ಕೊಟ್ಬಿಟ್ಟಿದಾರಲ್ಲ. ಮನೆ ಎಲೆಕ್ಷನ್ ಅಲ್ಲಿ ಎಷ್ಟು ಕೊಟ್ರು? ಮನೆ ಎಲೆಕ್ಷನ್ ಅಲ್ಲಿ ಎಷ್ಟು ಕೊಟ್ರು? ಕನ್ನಡ ಬರುತ್ತಮ್ಮ? ಯಾರು ಬರುತ್ತೆ ಕನ್ನಡ? ಕನ್ನಡ ಯಾರಿಗೆ ಬರುತ್ತೆ? ಇಲ್ಲಿ ಕನ್ನಡ ಯಾರಿಗೆ ಬರುತ್ತವ? ಬಾರವ 2023ರಲ್ಲಿ ಒಂದು ಎಲೆಕ್ಷನ್ ಆಯ್ತಲ್ಲವಾ? ಅದಾದ್ಮೇಲೆ 24ರಲ್ಲಿ MP ಎಲೆಕ್ಷನ್ ಆಯ್ತು. ಬೊಮ್ಮಾಯಿ, ಸಾಹೇಬ್ರು ಅವರು MP ಆಗ್ಬಿಟ್ರು. MP ಆದ್ಮೇಲೆ ಅದು ಅವ್ರಿಗೆ MLA ಸ್ಥಾನ ಖಾಲಿ ಆಯ್ತು. MLA ಸ್ಥಾನ ಖಾಲಿ ಆದಾಗ 24ರ ನವೆಂಬರಲ್ಲಿ ಎಲೆಕ್ಷನ್ ನಡೀತು. ಎಷ್ಟು ಕೊಟ್ರು ಅವಾಗ? ನಾವು ನಿಮ್ಗೆ ದುಡ್ಡು ಕೊಟ್ಟಿಲ್ಲ, ನೀವು ನಮ್ಗೆ ಓಟು ಕೊಟ್ಟಿಲ್ಲ ಅಲ್ವೇನಪ್ಪ? ನಿಜ ತಾನೆ? ನಾವ್ ಇವ್ರು ದುಡ್ಡು ಕೊಟ್ಟಿಲ್ಲ, ಇವ್ರು ಓಟು ಕೊಟ್ಟಿಲ್ಲ. ಇವ್ರು ಬಿಟ್ಬಿಡ್ರಪ್ಪ, ಗಂಡಸ್ರು ಹೇಳ್ರಣ್ಣ. ಎಷ್ಟಪ್ಪ? ರಫೀಕ್ 2,000 ರೂಪಾಯಿ ಕೊಟ್ರು ಒಂದೊಂದು ಓಟಿಗೆ.
₹1,500 दिया 500 ಅದಕ್ಕೆ ನಿಜ ಸತ್ಯ ಹೇಳ್ಬೇಕು. ಏನಂತಾರಪ್ಪ ಸತ್ಯ ಹೇಳೋದಕ್ಕೆ ಕನ್ನಡದ ಸಚ್ ಬೋಲೋ पठान ये 500 दिया. बम्बई का बेटा उधर नहीं आया. पठान तो 500 दिया. लेकिन 500 देने का बाद में आपका काम क्यों करना है? अभी इसलिए नहीं किया. 1.5 साल हो गया उनको वोट दे के आपने 500 को. ಬಿಡಮ್ಮ ಪಾಪ ಆಕೆ ನೀವು ಸತ್ಯ ಹೇಳ್ತಾಳೆ ನೀವು ಹೇಳಲ್ಲ. ಸೊ ಇವಾಗ ಈಗ ಬನ್ರಪ್ಪ ಈ ಕಡೆ ನೀವು ಕೆಳಗಡೆ ಬನ್ನಿ ಮೇಲೆ ಮಿಕ್ಕರೆಲ್ಲ ಬನ್ನಿ. ನಾವು ಪುರಸಭೆಗೆ ಬಂದಿದ್ದೀವಿ. ಪುರಸಭೆ ಅಧಿಕಾರಿಗಳು ಯಾರಿದಾರ ಕರೀರಪ್ಪ. ಯಾರು ಬರ್ಲಿ ಪುರಸಭೆ ಅಧಿಕಾರಿಗಳು ಸ್ವಲ್ಪ ಬ್ಯಾಡ್ಜ್ ಹಾಕ ಬರ ಕೇಳ್ರ. ನೀವೇನಾ ಏನಾಗಿದ್ದೀರಾ? ಒಂದು ID ಕಾರ್ಡ್ ಹಾಕೋ ಬಂದ್ಬಿಡಿ ಮಹೇಶ್ ಅವರೇ. ಹಳೇದೇ ಇರ್ಬೇಕಲ್ಲ. ಯಾವ ಊರು? ಗದಗ್. ಇದೇ ಧಾರವಾಡ ಅವಿಭಜಿತ ಧಾರವಾಡ ಜಿಲ್ಲೆ ಅವರು. ಗಜೇಂದ್ರಗಢದವರು. ಆದ್ರೂ ನೀವು ಮಹೇಶ್ ನೀವು ID ಕಾರ್ಡ್ ಸರ್ಕಾರದಿಂದ ಕೊಟ್ಟಿರೋ ID ಕಾರ್ಡ್ ಹಾಕ್ಬೇಕು. ಅದೇನು ನಮ್ಮಲ್ಲಿ ಈ ಕಡೆನೂ ಒಂದು ಗಾದೆ ಇರ್ಬೇಕದು. ಮೊದಲು ನೇಗಿಲು ಸಾಲು ಹೋದಂಗೆ ಹಿಂದಿನ ಸಾಲು ಬರುತ್ತೆ ಅಂತ. ನಿಮ್ ಕಚೇರಿಯಲ್ಲಿ ಎಷ್ಟು ಜನ ನೋಡಿ ಅವ್ರು ಯಾರು ಗೊತ್ತಿಲ್ಲ. ಯಾರು ನಿಮ್ಗಾದ್ರೂ ಪರಲ್ಲ. ಹೆಣ್ಮಕ್ಳು ಯಾರವರು? ಸರ್ಕಾರ ಅದೇನೋ ಹೊಸದಾಗಿ ಕರ್ತವ್ಯ ಅಂತ ಆಪ್ ಮಾಡಿದ್ಯಂತಲ್ಲ, ಅದ್ರಲ್ಲಿ ಮಾಡ್ತಾ ಇದ್ದೀರಾ? ಅಮ್ಮ ತಾಯಿ ಸ್ವಲ್ಪ ಮಾನ ಮರ್ಯಾದೆಯಿಂದ ಅವೆಲ್ಲ ಹಾಕೊಂಡು ಕೆಲಸ ಮಾಡ್ರವ. ಅವ್ರ ಏನ್ ಮಾತಾಡ್ತಾರ ಇವ್ರು? ಮಾತಾಡೋ ವಿಚಾರಕ್ಕೆ ಬಾರ ಇಲ್ಲ ಏನು ಬಂದಿಲ್ರಿ. 25 ವರ್ಷ ಆದ್ರಿ ನಮ್ಮ ಅಪ್ಪ ಅವಾಗಲಿಂದ ಮನಿ ಇಲ್ಲ ಮಠ ಇಲ್ಲ. ಸರ್ಕಾರ ಯಾಕೆ ನಿಮ್ ಮನಿ ಮಠ ಮಾಡ್ಕೊಡ್ಬೇಕು? ಯಾಕೆ ಈ ಕಡೆ ಬಂದ್ರಣ್ಣ ವಿಡಿಯೋ ಮಾಡ್ತಿರೋದು? ಆ ಕಡೆ ಬರಲ್ಲ. ಯಾಕೆ ಮಾಡ್ಕೊಡ್ಬೇಕು ನಿಮ್ಗೆ? ಬನ್ನಿ ಈ ಕಡೆ ಮಹೇಶ್ ಇವರು ಬಂಧುಗಳೇ. ಒಂದು ವಾರ ಆಗಿದೆಯಂತೆ. ಯಾವೂರಲ್ಲಿದ್ರಿ? ನಿಮ್ಸಿರವ ನೀನು? ಆರು ಅಂದ್ರೆ ರೆವಿನ್ಯೂ ಆಫೀಸರಾ? ಈಗ ಪ್ರಮೋಷನ್ ಆಗಿದೆ. ಈಗ ಪ್ರಮೋಷನ್ ಆಗಿ ಮಹೇಶ್ ಅಡ್ಡೆಸರು ನಿಡಿಶೇಷಿ ಮಹೇಶ್ ನಿಡಿಶೇಷಿ ಇವರು. ಈಗ ಚೆನ್ನಾಗಿದೆ ಬಿಲ್ಡಿಂಗ್ ಅಲ್ವಾ? ಬಹುಶಃ ನಿಮ್ ಕುಷ್ಟಗಿಗಿಂತ ಚೆನ್ನಾಗಿಲ್ಲ, ಕುಷ್ಟಗಿನೂ ಚೆನ್ನಾಗಿದೆ ಅನ್ಸುತ್ತೆ. ಇದೇ ಚೆನ್ನಾಗಿದೆಯಾ? ಒಳ್ಳೆ ಜಾಗಕ್ಕೆ ಬಂದಿದ್ದಾರೆ. ಆದರೆ ಯಾವುದು ID ಕಾರ್ಡ್ ಏನು ಹಾಕೊಂಡಿಲ್ಲ. ಪಾಪ ನಿನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನೆ 10 ಗಂಟೆ ಒಳಗಡೆ ಇರೋ ಬದ್ಮಾಶ್ಗಳನ್ನೆಲ್ಲ ಒಳಗಡೆ ಬರ್ದೇ ಇರೋರ್ನೆಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇನು ಅದಕ್ಕೆ ಯಾವ ತರ ಆಪ್ ಮಾಡಿದಾರೋ ಅದೇನ್ ಮಾಡಿದಾರೋ ಗೊತ್ತಿಲ್ಲ. ಇವರು ID ಕಾರ್ಡ್ ಹಾಕೊಂಡಿಲ್ಲ. ಇಲ್ಲಿರೋ ಕಚೇರಿಯಲ್ಲಿ ಯಾರು ಹಾಕಲ್ಲ ಅನ್ಸುತ್ತೆ. ಬಹುಶಃ ಇಲ್ಲಿರೋ MLA ಆಗ್ಲಿ ಇನ್ನಿನ MLA ಆಗ್ಲಿ ಯಾರು ಬಂದಿಲ್ಲ ನೋಡ್ದಂಗೂ ಇಲ್ಲ. ದೊಡ್ಡ ಊರು ಅಲ್ವಾ? 40,000 ಇದೆ ಪಾಪ್ಯುಲೇಷನ್. 40,000 ಪಾಪ್ಯುಲೇಷನ್ ಇದೆ. ಮತದಾರರು ಕಡಿಮೆ ಇದ್ದಾರೆ. ಜನಸಂಖ್ಯೆ 40 ಮೇಲೆ ಇದೆ. ಮತದಾರರೇ 30,000 35,000 ಇದಾರಲ್ಲ. ಇನ್ನು 18 ವರ್ಷಕ್ಕಿಂತ ಕೆಳಗಿರೋರು ಇದಾರಲ್ವಾ? ಹಾಗಾಗಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ಸೇರಿ 40,000ಕ್ಕಿಂತ ಜಾಸ್ತಿ ಜನ ಇರುವಂತಹ ಸವಣೂರು ಒಂದು ರೀತಿನಲ್ಲಿ ಗಬ್ಬು ಗಲೀಜ್ ಜಾಗ ಅಲ್ವೇನಮ್ಮ? ಅಲ್ವಾ? ಸವಣೂರು ಶಿಗ್ಗಾವಿಗಿಂತ ಗಲೀಜ್ ಜಾಗ. ಶಿಗ್ಗಾವಿಲಾದ್ರೂ ಸ್ವಲ್ಪ ಇಲ್ಲಿಗಿಂತ ಜಾಸ್ತಿ ಮಳೆ ಬೀಳುತ್ತೆ, ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸವಣೂರಲ್ಲಂತೂ ಹಂದಿಗಳು ಜಾಸ್ತಿ. ಆ ಸುತ್ತ ಕೋಟೆ ಒಂದಿದೆ. ಆ ಕೋಟೆ ಸುತ್ತ ಕಾಲುವೆ ಮಾಡ್ಬಿಟ್ಟಿದ್ದಾರೆ. ಆ ಕಾಲುವೆನಲ್ಲಿ ಶುದ್ಧಿ ಮಾಡೋ ಕೆಲಸನೇ ಹಂದಿಗಳು. ಒಂದು ಗಟಾರ್ ಕ್ಲೀನ್ ಇಲ್ಲ. ಹಾಗಾಗಿ ಪಾಪ ಇವರು ಈಗ ಬಂದಿದ್ದಾರೆ. ಈಗ ಕೇಳಿದ್ರೆ ಒಂದ್ ವಾರ ಆಯ್ತು ಅಂತಾರೆ. ಇನ್ನೊಂದು 6 ತಿಂಗಳು ಬಿಟ್ಕೊಂಡ್ರೆ ಇಲ್ಲ ನಾನು 6 ತಿಂಗಳಿಂದ ಬಂದಿದ್ದು ಅಂತಾರೆ. 1 ವರ್ಷ ಆದ್ಮೇಲೆ ಕೇಳಿದ್ರೆ 1 ವರ್ಷ ಆದ್ಮೇಲೆ ನಾನು 1 ವರ್ಷದಿಂದ ಬಂದಿದ್ದು ಅಂತಾರೆ. ಅಲ್ವಾ ಮಹೇಶ್ ಅವ್ರೆ? ಹಾಗಾಗಿ ನಿಮ್ ಹಿಂದೆ ಇದ್ದವನು ಏನ್ ಕೆಲಸ ಮಾಡಿದವನು, ನೀವೇನ್ ಕೆಲಸ ಮಾಡ್ತಿರೋ, ಮುಂದವ್ರು ಏನ್ ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಈಗ ಇವ್ರ ವಿಚಾರಕ್ಕೆ ಬರೋಣ. ಜನರ ತೆರಿಗೆ ಹಣದಲ್ಲಿ ಅವರು ಈ ಹೆಣ್ಣು ಮಕ್ಕಳ ಮನೆಯವರು ದುಡಿಯೋದ್ರಿಂದಾನೇ, ಎಲ್ಲರೂ ದುಡಿಯೋದ್ರಿಂದಾನೇ ದೇಶದ GDP ಬೆಳೀತಿರೋದು. ಈಗ ಯಾವನೋ ಕಾಲ್ ಮೇಲೆ ಕಾಲ ಹಾಕೊಂಡು ದೊಡ್ಡ ಲಾರ್ಡ್ ತರಕ್ಕೆ ಮೆರಿತಾರಲ್ಲ, ಅವ್ರ ಮನೆಯಲ್ಲಿ ಬಡವರು ಹೋಗಿ ಕಸ ಮುಸ್ರೆ ತೊಳಿಲಿಲ್ಲ ಅಂದ್ರೆ ಅವನು, ಅವನ ಹೆಂಡತಿ, ಅವನ ಮಕ್ಕಳು ಅಥವಾ ಅವ್ರ ಹೆಣ್ಮಕ್ಳು ಎಲ್ಲಾನು ಅವ್ರು ಮಾಡ್ಬೇಕಾದ್ರೆ ಕೆಲಸ ಬಿಟ್ಟು ಕಸ ಮುಸ್ರೆ ತೊಳ್ಕೊಂಡಿರ್ಬೇಕು. ಯಾರನ್ನು ಕಷ್ಟಪಟ್ಟು ಈಗ ರೈತ ಬೆಳಿಲಿಲ್ಲ ಅಂದ್ರೆ ಮೆರಿಯುವಂತವ್ರು ಏನ್ ತಿಂತಾರೆ?
ನೀವು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರಾ ಅಲ್ವಾ? ಹಾಗಾಗಿ ದೇಶಕ್ಕೆ ಎಲ್ಲರ ಪಾಲು ಇದೆಯೋ ಇಲ್ವೋ? ಹಾಗಾಗಿ ದೇಶಕ್ಕೆ ಎಲ್ಲರೂ ಪಾಲು ಇರುವಾಗ ದೇಶದ ಸಂಪತ್ತು ಇವಾಗ ನಾವು ಕಬ್ಬಣ ಅದ್ರ ಮಾರ್ತಾ ಇದ್ದೀವಿ, ಚಿನ್ನ ಮಾರ್ತಿದ್ದೀವಿ, ಮರ ಮಾರ್ತಾ ಇದ್ದೀವಿ, ಟಿಂಬರ್ ಮಾರ್ತೀವಿ. ಅದ್ರಲ್ಲಿ ಇವ್ರಿಗೂ ಪಾಲಿದೆಯೋ ಇಲ್ವಾ? ಇವ್ರಿಗೆ ಪಾಲಿದೆ. ದೊಡ್ಡ ದೊಡ್ಡ ಮನುಷ್ಯಂಗೆ ಏರ್ಪೋರ್ಟ್ ಕಟ್ತೀವಿ. 5,000 10,000 ಕೋಟಿ 20,000 ಕೋಟಿ ಬೆಂಗಳೂರು ಒಳಗಡೆ ಸುರಂಗ ಮಾಡ್ತಾರಂತೆ. 50,000 ಕೋಟಿಲಿ ಎಲ್ಲಿಂದ ಬಂತು? ಈ ತರ ಎಲ್ಲ ಸಂಪಾದನೆ ಮಾಡಿದ ದುಡ್ಡು ಅಲ್ವಾ? ಜನರ ದುಡ್ಡು ತಾನೆ. ಅವ್ರಿಗೆ ಬೆಂಗಳೂರಲ್ಲಿರೋರಿಗೆ ನೀವು ಸುರಂಗ ಕಟ್ತೀರಾ, ಒಳ್ಳೆ ಟ್ರಾಫಿಕ್ ಮೇಂಟೈನ್ ಮಾಡ್ತೀರಾ. ಹಳ್ಳಿಲಿರೋ ಬಡವ್ರಿಗೆ ಏನ್ ಕೊಡ್ತಾ ಇದ್ದೀರಾ? ಚಿಪ್ಪು ಸರಿಗೆ ತಾನೆ. ನಮ್ಮ ಬಿಜೆಪಿ ಅವರು ಚಿಪ್ ಕೊಡ್ತಾರೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಇಲ್ಲ ಕಾಂಗ್ರೆಸ್ ಅವರು ಸರಿಗೆ ಕೊಡ್ತಾರೆ ಅಂತ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಅದು ಹಾಳಾಗೋಗ್ಲಿ, ಆ ಕಡೆಗೆ ಇಟ್ಕೊಳ್ಳೋಣ. ಕೊನೆಗೆ ಇವ್ರ ಹಕ್ಕದು. ಇವ್ರಿಗೂ ದೇಶದ ಸಂಪತ್ತಿನಲ್ಲಿ, ಆದಾಯದಲ್ಲಿ, ಇವರು ಮಾಡುವ ಸೇವೆಯಲ್ಲಿ ಇವ್ರದ್ದು ಪಾತ್ರ ಇದೆ. ಹಾಗಾಗಿ ಸರ್ಕಾರ 2014ರಲ್ಲಿ 12ರಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆ, ಆ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ಯಾವಾಗ ಜಗದೀಶ್ ಶೆಟ್ಟರು ಇದ್ದಾಗ ಇವರಿಗೆಲ್ಲ 40,000 ರೂಪಾಯಿಗೆ 2 ಕಂತುಗಳಲ್ಲಿ ನಿಮಗೆ 20,000 ಕೊಟ್ರೆ ನಿಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. 20,000 ಕಟ್ಸ್ಕೊಂಡಿದ್ದಾರೆ. ತದನಂತರ ಅವರು ಕಟ್ಟಿಲ್ವೋ ಅಥವಾ ಕಟ್ಟೋದಿಕ್ಕೆ ಹೇಳಿದಾರೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಎಷ್ಟು ಕೋಟಿ? 150 ಮನೆ ಅಂತಾರೆ. ನಿಮ್ಗೆ ಮಾಹಿತಿ ಇದೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಸರ್ಕಾರ ಅದಕ್ಕೆ ಅಂತ? ತಗೊಳ್ಬೇಕು ನೀವು. ಇವೆಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇರ್ಬೇಕು. 150 ಮನೆಗೆ ಸರಾಸರಿ ಒಂದು 4 ಲಕ್ಷ ಖರ್ಚು ಮಾಡಿರ್ತಾರ. 4 ರಿಂದ 5 ಲಕ್ಷ ಹಾಗಾದ್ರೆ ಇನ್ನೂ ಜಾಸ್ತಿ ಆಗಿರ್ಬೋದು. ಯಾವ MLA ಸಾಹೇಬ್ರು ಅನ್ಬೇಡಿ, ಯಾವನಿಗೂ ಸಾಹೇಬ್ ಅನ್ಬೇಡಿ. MLA ಅವರು ಯಾವನು ಸಾಹೇಬ ಇಲ್ಲಿ ನಮ್ಗಿಲ್ಲ. ಯಾವ್ದು ನಿಮ್ಮ ಮನೆದು ಇದೇ ತರ ಪಾಳು ಬಿದ್ದಿದ್ರೆ ಮನೆ ನಿಮ್ ಸ್ವಂತದ ಮನೆ ಬಿಡ್ತಿದ್ರಾ ನೀವು? ನಿಮ್ಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ಸಂಬಳ ಬರ್ತಾ ಇಲ್ವಾ? ಕಮ್ಮಿ ಏನು 25,000 ಬರ್ತಿದ್ಯಾ? 1 ಮೇಲೆ ಇದೆಯಲ್ಲ 70,000. ಕಡಿಮೆನಾ? ಒಳ್ಳೆಯ ಪೊಲೀಸ್ ಆಫೀಸರ್ IPS ಮಧುಕರ್ ಶೆಟ್ಟಿ IPS ಗೊತ್ತಲ್ವಾ? ಅವರು ಅಲ್ಲಿ SP ಆಗಿದ್ರು. ಇವತ್ತು ಚಿಕ್ಕಮಗಳೂರು ಜಿಲ್ಲೆ ನಿಮಗೆ ಸರ್ಕಾರ ಸಂಬಳ ಇವರೆಲ್ಲರ ತೆರಿಗೆ ನೋಡಿ. ಆಯಮ್ಮ ಬೆವರು ಹೊರಿಸ್ತಿಳಲ್ಲ, ನನ್ನ ಬೆವರು ಇದೆಯಲ್ಲ, ಈ ತರಕ್ಕೆಲ್ಲ ಕೆಲಸ ಮಾಡಿದಾಗ, ಬೇರೆ ಹೊಲದಲ್ಲೋ ಗದ್ದೆಲ್ಲೋ ಕೆಲಸ ಮಾಡಿದಾಗ ಸಂಪತ್ತು ಉತ್ಪತ್ತಿ ಆಗುತ್ತಲ್ಲ, ಅದರಲ್ಲೊಂದು ತೆರಿಗೆನಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು ಜನರ ಬೆವರಿನ ಹಣದಲ್ಲಿ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಕೆಲಸ ಏನು? ಜನಾರ್ದನನ ಸೇವೆ. ಜನಾರ್ದನ ಅಂದ್ರೆ ಏನು? ದೇವರು. ಜನಾರ್ದನನ ಸೇವೆ. ದಯವಿಟ್ಟು ಮಹೇಶ್ ಅವರೇ, ಅಲ್ಲಿ ಇರುವಂತದ್ದು 7-8 ಕೋಟಿ ರೂಪಾಯಿ ಆಸ್ತಿ ಏನಿದೆ ಅದು ಯಾರಪ್ಪ? ಅವ್ನ ಯಾವನನ್ನು ಹಿಂದೆ ಇದ್ದವನು ಇವಾಗಿರೋನು ಅವ್ರ ಅಪ್ಪನ ಮನೆಯಿಂದ ಏನು ಅವ್ರ ಅಪ್ಪ ತಾತ ಸಂಪಾದನೆ ಮಾಡಿದ ತಂದೇನು ಕಟ್ಟಿಲ್ಲ. ನಮ್ಮೆಲ್ಲರ ದುಡ್ಡಲ್ಲಿ ಅದನ್ನ ಕಟ್ಟಿರೋದು. ಹಾಗಾಗಿ ಅದ್ರ ರಕ್ಷಣೆ ನಿಮಗೆ ಇಲ್ಲ ಅಂದ್ರೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಿಮ್ಮಂತ ಭ್ರಷ್ಟ ಅಧಿಕಾರಿಗಳು, ನೀವು ಭ್ರಷ್ಟರಲ್ಲ ಪಾಪ, ಹಂಗಂತ ಪಾಸ್ ಆಡುವಂತವ್ರಿಗೆ, ಜನರಿಗೆ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಖಂಡಿತ ಅವ್ರ ವಂಶಕ್ಕೆ ಕುಟುಂಬಕ್ಕೆ ಒಳ್ಳೇದಾಗಲ್ಲ. ಜನರ ಶಾಪ ಇದು, ನಂದಲ್ಲ. ನನಗೆ ಶಾಪದಲ್ಲಿ ನಂಬಿಕೆ ಇಲ್ಲ ಅಥವಾ ನಾನು ಶಾಪ ಹಾಕೋದಿಲ್ಲ. ಆದ್ರೆ ವಾಸ್ತವ ಹೇಳ್ತಾ ಇದ್ದೀನಿ, ಒಳ್ಳೇದಾಗೋದಿಲ್ಲ, ನಾನು ನೋಡಿದ್ದೀನಿ. ಹಾಗಾಗಿ ನೀವೇನ್ ಮಾಡ್ತೀರೋ ಮಾಡಿ. ಈಗ ಇವ್ರಿಗೆ ಏನ್ ಉತ್ತರ ಕೊಡ್ತೀರಾ? ಯಾರು ಕೇಸ್ ವರ್ಕರ್? ಕರೀರಿ, ಕರಿಯಪ್ಪ. ಯಾರಾದ್ರೂ ಹೋಗಿ ಗುರು ಅಂತ ಯಾರು? ಏನಿನ್ ಹೇಳ್ ನನ್ಗೆ ಅರ್ಥ ಆಗಲ್ಲಮ್ಮ, ನಿಧಾನ ಕೇಳವ. ಏನವ ಕನ್ನಡದಲ್ಲೇ ಹೇಳ್ಬಿಡು. ಮತ್ತೆ ನಾನ್ ಮಾಡಕ್ಕಾಗಲ್ಲ. ನಿನ್ಗೆ 500 ರೂಪಾಯಿ ಪಟಾಣ್ ಕೊಟ್ಟಿರ್ಲಿಲ್ವಾ? ಪಟಾಣ್ ಓಟ್ ಹಾಕಿದ್ಯಲ್ಲ ನೀನು. ಪಟಾಣ ನೆನ್ನೆ ಎಲ್ಲ ಇದ್ರತ್ತ ಇಲ್ಲಿ ನೆನ್ನೆ ಮಾಡ್ಬೋದಿತ್ತಲ್ಲ ಅವರು. ಪಟಾಣ್ ಕೈಲಾಗದಿರೋದು ನನ್ನ ಕೈಲಾಗುತ್ತಾ? ನಾನೇನು ಇಲ್ಲ, ನಾನು ಫಕೀರ. ನಾನು ಪಟಾಣ್ ಕೈಯಲ್ಲಿ ಶಕ್ತಿ ಇರೋದು. ಇವರೆಲ್ಲ ಅವ್ರನ್ನ ಸಾಹೇಬ್ರು ಅನ್ನಲ್ವಾ? ನನ್ನ ಸಾಹೇಬ್ರು ಅಂತಾರ. ನೆನ್ನೆ ನಮ್ಮ ಶಾಸಕರು ಸಾಹೇಬ್ರು MLA ಸಾಹೇಬ್ರು ಬಂದಿದ್ರು. ಅವ್ರಿಗೆ ಅನ್ನೋದು ಅವ್ರ ಸಾಹೇಬ್ರು. ನಿಮ್ ಪಟಾಣು ನಿನ್ಗೆ ಎಷ್ಟಮ್ಮ ಕೊಟ್ಟಿದ್ರು ಹೋದ ಎಲೆಕ್ಷನ್ ಅಲ್ಲಿ? ಇರ್ಲಿ ಹೇಳವ್ವ, ನಮ್ಗೆ ವೆರಿ ಗುಡ್. ನೋಡಿ, ಹೀಗೆ ಹೆಮ್ಮೆಯಿಂದ ನಮ್ಮ ಅಪ್ಪನು ಸರ್ಕಾರಿ ನೌಕರರಾಗಿ ಏನಿಲ್ಲ, ತುಂಬಾ ಕೆಳ ಅಂತದ್ದು ವಿಲೇಜ್ ಅಕೌಂಟೆಂಟ್ ಆಗಿದ್ರು. ನಮಗೂ ನಮ್ಮನೆಗೂ ಸರ್ಕಾರದ ಋಣ ಇದೆ. ಹಾಗಾಗಿ ನಾನು ನನ್ನ ಕೈಲಾಗಿದ್ದು ಇವೆಲ್ಲ ಸರಿ ಮಾಡಬೇಕು ಅಂತೇಳಿ ನಮ್ಮ ಅಪ್ಪನ ಹೋಗಾರು ಬಂದ ತಕ್ಷಣ ಒಳ್ಳೆ ಕರೆಕ್ಟ್ ಆಗಿ ಕರ್ನಾಟಕ ಸರ್ಕಾರದ ಐಡಿಯಾ ಕೊಂಡು ಬಂದಿದ್ದೀರಾ. ಸುಮ್ಮನಿರವ, ಇವತ್ತೇನು ಆಗಲ್ಲ ನಿಮ್ಗೆ ರೊಕ್ಕನೂ ಇಲ್ಲ, ಪ್ಲಾಟು ಇಲ್ಲ. ಮುಂದಕ್ಕೇನೋ ನೋಡ್ಕೋಣ, ಇರಿ ಒಂದು ನಿಮಿಷ. ಪ್ರಯತ್ನ ಅಲ್ಲ, ನಿಮ್ ಕೆಲಸ ಅದು ಕರ್ತವ್ಯ, ಪ್ರಯತ್ನ ಮಾಡೋದಲ್ಲ. ಆದ್ರೆ
ನೀವು ಇವರು ಮೊನ್ನೆ ಬಂದವರು, ಅವ್ರೊಂದ್ ವಾರ ಅಂದ್ರೆ ಎಷ್ಟು ದಿವಸ ಆಯ್ತು ಬಂದವ್ರು? ಇಷ್ಟೆಲ್ಲ ಜನ ಬಂದಿದಾರಲ್ಲ, ಯಾವ ನಮ್ ಸಾಹೇಬ ಕರ್ಮೀನ್ ಸಾಬನಾ ಯಾರು MLA ಒಂದು ಮೀಟಿಂಗ್ ತಗೊಂಡು ಅವನ್ನೆಲ್ಲ ಬೈಫರ್ಕೇಶನ್ ಮಾಡಿ ಇದನ್ನ ಕೊಡು ಅಂತ ಹೇಳಿ ಲಿಸ್ಟ್ ಮಾಡಿ ಅಂತ ಹೇಳಿ ಆ ಪ್ರಕಾರ ಲಿಸ್ಟ್ ಮಾಡಿ ಈಗ ಸಾಹೇಬ್ ಯಾವನವನು ಹಳೆ ಸಾಹೇಬ ಯಾವನು? ಮತ್ತೆ ಈಗ ಹೊಸ ಸಾಹೇಬ ಇದ್ದ, MLA ಸಾಹೇಬ ಹೋಗ್ಬಿಟ್ಟು ಈಗ ಹಳೆ ಸಾಹೇಬ ಬಂದ್ಬಿಟ್ಟ. ನೀವು ಸರ್ಕಾರಿ ಅಧಿಕಾರಿಗಳು ಒಂದ್ ನಿಮಿಷ ಯಾರಾದ್ರೂ ಮಾತಾಡಂಗಿದ್ರೆ ಹೋಗ್ರಮ್ಮ, ನೀವು ಯಾರು ಮಾತಾಡಂಗಿದ್ರೆ ಕಳ್ಸಪ್ಪ ಇವ್ರನ್ನ. ನಿಮ್ ವಿಚಾರಕ್ಕೆಲ್ಲ ನಾವು ಬಂದಿರೋದು, ಇಲ್ಲಿ ಮೋಸ ಆಗಿದೆ ಅಂತ ಬಂದಿದೀವಿ. ನಿಮ್ಗೆ ಅದ್ ನ್ಯಾಯ ಆಯ್ತು ಅಂದ್ರೆ ನಿಮ್ಗೆ ಏನೋ ಸಿಗುತ್ತೆ. ಸುಮ್ನೆ ಮಾತಾಡದೆ ಇರ್ರಿ. ಏನಮ್ಮ ಏನಪ್ಪ ಅಣ್ಣ ಏನ್ ಸರಿ ಗುರುನಾಥ್ ಸಾಹೇಬ ಗೀಹೇಬ ಬೇಡ, MLA ಅವರು ಹಿಂದಿನ ಮುಖ್ಯಾಧಿಕಾರಿಗಳು ಅಷ್ಟೇ. ಥ್ಯಾಂಕ್ ಯು ಹಿಂದಿನ ಮುಖ್ಯಾಧಿಕಾರಿಗಳಿಗೆ ಲಿಸ್ಟ್ ಕೊಟ್ಟಿದ್ದೀವಿ ಸರ್. ಈಗ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಸರಿ. ಯಾವ MLA ಅಧ್ಯಕ್ಷ ಇರ್ಬೋದು, ಆದ್ರೆ ಅವನು ಅಲಾಟ್ ಮಾಡೋದಿಲ್ಲ ಇವಾಗ. ಯಾಕಂದ್ರೆ ಹಿಂದೆ ಯಾರಿಗೆಲ್ಲ ಅಲಾಟ್ಗೆ ಅವಕಾಶ ಇತ್ತು ಅವ್ರ ಹತ್ರ ದುಡ್ಡು ಕಟ್ಸ್ಕೊಂಡಿದ್ದೀರಲ್ಲ, ಹೊಸದಾಗಿ ಇವ್ನು MLA ಏನಾದ್ರು ತೀರ್ಮಾನ ಮಾಡ್ತಾನ ಇವ್ರು ಕೊಡಬೇಡಿ ಅಂತ? ಇಲ್ವಲ್ರಿ ಗುರುನಾಥ್, ಏನ್ ಮಾತಾಡ್ತಿದ್ದೀರಾ ನೀವು? MLA ಏನಾದ್ರು ಹೊಸದಾಗ ಅವ್ನ ಅಧ್ಯಕ್ಷ ಆಗಿದ್ರು ಇಲ್ಲ ಇವ್ರಿಗೆ ಕೊಡ್ಬೇಕು, ಇವ್ರು ಕೊಡಬಾರ್ದು ಅನ್ನೋದೇನಾದ್ರು ಅವ್ನಿಗೆ ಹಕ್ಕಿದೆಯಾ? ಇವಾಗ ಆಗಿದೆಯಲ್ಲ, ದುಡ್ಡು ಕೊಟ್ಟಿರೋರಿಗೆ EMN ಬಿಟ್ಬಿಟ್ಟು EMN ಕೊಡೋದಕ್ಕೆ ಅಥವಾ ಇವ್ರು ಬಿಟ್ಟು ಇನ್ನಾರು ಕೊಡೋದಕ್ಕೆ ಅವಕಾಶ ಇದೆಯಲ್ಲ. MLA ಪಾತ್ರ ಇವಾಗ ಇಲ್ಲಿ ಮನೆ ಕಡಿಮೆ ಇದ್ರೆ ಎಷ್ಟು ಜನ ಕಟ್ಸ್ಕೊಂಡಿರ್ತಾರೆ? ಯಾಕೆ ಕಟ್ಸ್ಕೊಂಡ್ರು? ಅವ್ರ ಮೇಲೆ ಎಲ್ಲ ಕೇಸ್ ಹಾಕ್ಬೇಕು ಬೇಡವಾ? ನೀವ್ ಇರೋದು 150 ಮನೆ, 250 ಜನರಿಂದ ಹೆಂಗ್ ಕಟ್ಸ್ಕೊಳ್ತೀರಾ? 120 ಅದು 2012-13 ಏನಾದ್ರು ಇರ್ಲಿ, ನಿಮ್ಗೀಗ ಮನೆಗೆ 120 ಮನೆ ಇದ್ರೆ ಎಷ್ಟು ಜನರ ಹತ್ರ ಕಟ್ಸ್ಕೊಂಡಿದ್ದೀರಾ ದುಡ್ಡು? 530 ಮಂದಿ ಕಟ್ಟಿದ್ರೆ 530 ಇದೆಯಾ? ಈಗ ಹೆಂಗ್ ಕೊಡ್ತೀರಾ? ಅದನ್ನೇ ಹೆಂಗ್ ಕಟ್ತೀರಾ? ಈಗ ಅದಕ್ಕೇನ್ ತೀರ್ಮಾನಗಳಾಗಿದೆ? ನೀವ್ ಯಾವ ತೀರ್ಮಾನ ಮಾಡಿದಾಗ 530 ಜನರ ಹತ್ರ ದುಡ್ಡು ಕಟ್ಸ್ಕೊಳ್ಬೇಕು ಅಂತ? ಹಿಂದಕ್ಕೆ 12-13 ಬೊಮ್ಮಾಯಿರು ಇದ್ದಾಗ ಅವರು ಕಟ್ಸ್ಕೊಂಡಿದ್ರಲ್ವಾ? ಅದು ಕಟ್ಸ್ಕೊಂಡಿರೋದಕ್ಕೆ ಬೊಮ್ಮಾಯಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆತರ ಮಾಡೋದಿಕ್ಕೆ ಸರಿ ಅಂತ ಅನ್ಸಿದ್ಯಾ? ಈಗ ಯಾರು ಇನ್ನು ಕಟ್ಟಿರೋದು ಪುಡ್ಗೋಸಿ 120 ಮನೆ ಫಲಾನುಭವಿಗಳು ನೀವು ಆಯ್ಕೆ ಮಾಡಿರೋದು 530 ಜನನ, ಇನ್ನು 400 ಮನೆ ಎಲ್ಲಿಂದ ತಂದು ಕೊಡ್ತೀರಾ? ಸೃಷ್ಟಿ ಮಾಡ್ತೀರಾ ಆಕಾಶದಲ್ಲಿ? ನಾಟಕ ಎಲ್ಲ ಆಟ ಆಡ್ತೀರಾ ನೀವೆಲ್ಲ ಸೇರ್ಕೊಂಡು? ಸರ್ಕಾರಿ ಅಧಿಕಾರಿಗಳು ನಿಮ್ಗಾರು ನಾಚಿಕೆ ಬೇಡವಾ? ಅಧಿಕಾರಿಗಳಿಗೆ ಎಲ್ಲರೂ ಇಂಗ್ರಿ ಕೊಡ್ತೀರಾ ಸರ್ ನೀವು? ಅಲ್ಲಿರೋದು 120 ಮನೆ ನಾವು ಕಟ್ತಾ ಇರೋದು, 540 ಜನ ಮನೆಯಿಂದ ಕಟ್ಸ್ಕೊಂಡು ದುಡ್ಡು ಹೆಂಗ್ ಕಟ್ಸ್ಕೊಳ್ತೀರಾ? ಕೊನೆಗೆ ಅವ್ರು ಕೊಡ್ಲಿಲ್ಲ ನಮ್ಮ ಚಪ್ಪಲಿ ಹೊಡಿತಾರ ಅನ್ನೋ ಪ್ರಜ್ಞೆ ಬೇಡವಾ? ಅವ್ನು MLA ಆಗ್ಲಿ ನಿಮ್ಗೆ ಆಗ್ಲಿ. ಮಹೇಶ್ ಅಲ್ವಾ? ನಾನೇನು ತಪ್ಪು ಹೇಳ್ತಾ ಇದ್ದೀನಾ? ಸತ್ಯ ತಾನೇ ಇದು? ಕರೆಕ್ಟ್ ಅಲ್ವಾ? ಯಾರೇ ಆಗ್ಲಿ ನಾವು ಕೊಡ್ತೀವಿ ಅಂದಾಗ 540 ಜನರಿಂದ ಕಟ್ಸ್ಕೊಂಡ್ಬಿಟ್ಟು ಈಗ 120 ಯಾಕೆ ಗೊತ್ತಾ? ಅಷ್ಟು ಕೋಟಿ ರೂಪಾಯಿ ವೇಸ್ಟ್ ಆಗ್ತಾ ಇರೋದು. 540 ಮುಂದಿನ ಯೋಜನೆಯಲ್ಲಿ ಮನೆ ಕಟ್ಕೊಡ್ಬೇಕು, ಅದಕ್ಕೆ ಪ್ಲಾನ್ ಮಾಡ್ಬೇಕಲ್ವಾ? ಎಷ್ಟು ವರ್ಷ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? 15 ವರ್ಷದಿಂದ ಏನ್ ಅನ್ನ ತಿಂತೀರೋ ನೀವು ಅಧಿಕಾರಿಗಳು MLAಗಳು? ಮಣ್ಣು ತಿಂತೀರೋ, ಅನ್ನ ತಿಂತೀರೋ, ಅಮೇಧ್ಯ ತಿಂತೀರೋ ಗೊತ್ತಾಗಿಲ್ಲ. ಬೊಮ್ಮಾಯಿ ಸಹಿತವಾಗಿ ಹೇಳ್ತಾ ಇದ್ದೀನಿ, ಪಠಾಣ್ ಸಹಿತವಾಗಿ 1.5 ವರ್ಷ ಬೇಕಾ ಇವ್ರೆಲ್ಲ? ಆಯ್ಮನ್ಗೆ 600 ರೂಪಾಯಿ 500 ರೂಪಾಯಿ ಕೊಟ್ಟು ಇವರೆಲ್ಲ ಕಳ್ರು ಹೇಳ್ತಾ ಇಲ್ಲ. 1000-2000 ರೂಪಾಯಿ ಇಲ್ವೇನಪ್ಪ? ಏನಯ್ಯ 2,000 ರೂಪಾಯಿ ಕೊಟ್ಟು ಪಠಾಣೂರ್ ಹತ್ರ ಓಟ್ ಹಾಕೊಂಡಿದ್ದಾನೆ, ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ವಾ? ಟೋಟಲ್ ಒಂದ್ ಫ್ಯಾಮಿಲಿ 8,000-9,000 ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ನಿಮ್ಗೆ ಆಗ್ಬೇಕು, ನಿಮಗಾಗ್ಬೇಕು, ನಿಮ್ಗೆ ಹಂಗೆ ಆಗ್ಬೇಕು. ಎಲ್ಲಿ ತನಕ ಹಣಕ್ಕೆ ಎಂಡಕ್ಕೆ ಇನ್ನೊಂದು ಕೋಟ್ ಹಾಕ್ತಿರೋ ನೀವು ಉದ್ಧಾರ ಆಗಲ್ಲ. ನಮ್ಮಂತವ್ರು ಬಡ್ಗಾಡ್ಕೊಂಡು ಸಾಯ್ತಾ ಇರ್ತೀವಿ, ಮಾತಾಡ್ತಿದ್ರೆ ನಮ್ಮ ಮೇಲೆ ಕೇಸ್ಗಳಾಗ್ತಾರೆ, ನಿಮ್ ಪರವಾಗಿ ಹೋರಾಡ್ತಾ ಇರ್ತೀವಿ. ಯಾವನೋ ಬಂದ ಎಲ್ಲಿಂದನೋ ಅವ್ನು ZP ಮೆಂಬರ್ ಆಗಿದ್ದಾಗಲೇ ಪಠಾಣು ಕಳ್ಳ ಅಲ್ಲೇನ್ರ? ZP ಮೆಂಬರ್ ಆಗಿದ್ದಾಗಲೇ ಯಾರು ಕಾಂಟ್ರಾಕ್ಟರ್ ಫೋನ್ ಮಾಡಿ ನನ್ಗೆ ಬರೋದ್ ಕೊಟ್ಬಿಡು ಅಂತ ಹೇಳ್ತಾ ಇದ್ದ. ಮೊನ್ನೆ ಆಡಿಯೋ ಬಂತ ಇಲ್ಲ? ಇರೋಣ ನಿಂದಲ್ಲ ಇಲ್ಲಿ ವಿಚಾರ ಬೇರೆ ಮಾತಾಡ್ತಿದ್ವಿ ಅಂತ ಇಲ್ಲೇನ್ರಯ್ಯ? ಈಗ ನಿಮ್ ಪಠಾಣ್ಗೂ ಹೇಳಿ, ನಿಮ್ MLAಗೂ ಆಯ್ತಾ? 120 ಮನೆ ನನ್ನ ಪ್ರಕಾರ ಸಿಂಪಲ್, ಏನಿಲ್ಲ, ಲಾಟ್ರಿ ಹಾಕ್ಬೇಕು ಇಲ್ವಾ ಮಹೇಶ್? ಹೆಂಗೆ ಇಲ್ಲ ತಾರತಮ್ಯ ಮಾಡ್ದಂಗೆ ಆಗುತ್ತೋ ಇಲ್ವಾ? ಯಾರ್ಯಾರು 10,000 20,000 ಅಥವಾ 40,000 ಕಟ್ಟಿದಾರೋ ಅದರಲ್ಲಿ ಲಾಟ್ರಿ ಹಾಕಿ ಮಿಕ್ಕಿದವರಿಗೆ ಇಲ್ಲ ಅವ್ರ ದುಡ್ಡು ವಾಪಸ್ ಆದ್ರೂ ಮಾಡ್ಬೇಕು, ಇಲ್ಲ ಕಟ್ಕೊಡ್ತೀವಿ ಮುಂದಿನ ಹಂತಕ್ಕೆ, ಅವ್ರು 2ನೇ ಹಂತಕ್ಕೆ ಇಟ್ಕೊಳ್ಬೇಕು. ಆಮೇಲೆ ಈಗ ಅಲ್ಲೆಲ್ಲ ಮಹೇಶ್ ನೀವೇನ ಅದಕ್ಕೆ ಇನ್ಚಾರ್ಜ್ ಆ ಮನೆಗಳಿಗೆ ಅಲ್ವಾ? ಅಲ್ಲೆಲ್ಲ ಮನೆಗಳಲ್ಲಿ ಗೂಂಡಾಗಳು, ರೌಡಿಗಳು ಅಥವಾ ಅಲಾಲ್ಕೋರು ಎಲ್ಲ ಹೋಗಿ ಬೀಡಿ ಗಾಂಜಾ ಸೇರ್ತಾರಂತೆ. ಏನ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ ಮನೇನ ಹಿಂಗಾಗಿರ್ಲಿ ಬಿಡ್ತೀರಾ? ಪತ್ರ ಬರ್ದಿದ್ದೀರಾ ಸರಿ, ಏನಾಯ್ತು? ಗೌರ್ಮೆಂಟ್ ಅಲ್ಲಿ ನೀವು ಅವ್ನಿಗೆ ಲಂಚ ಕೊಡ್ಲಿಲ್ಲ, ನಿರ್ಮಿತಿ ಕೇಂದ್ರದಲ್ಲಿ ಅವ್ನು ಕೆಲಸ ಮಾಡ್ತಾನ? ನೀವೇ ಮಾಡ್ತೀನಿ. ಆಯ್ತು, ಬಾಂಗ್ಲಾದಲ್ಲಿ ಏನಾಯ್ತು ಅಂತ ಜನ ಬಡಿಗೆ ತಗೊಂಡ್ರೆ ಮುಂದಕ್ಕೆ ಯಾವನು ಉಳಿಯೋದಿಲ್ಲ. ಬೊಮ್ಮಾಯಿ ಮಾಡಿದ್ದು ಕೆಲಸ, ಪಠಾಣ್ ಮಾಡ್ತಿರೋದು ಅಯೋಗ್ಯ ಕೆಲಸ. ಸುಪ್ರಿಯಾ
ಅದರಲ್ಲಿ ಫೋನಲ್ಲಿ ಚೆಕ್ ಮಾಡು. 2014 ವಾಟ್ ಇಸ್ ದ ಗೋಲ್ಡ್ ಪ್ರೈಸ್ ಇನ್ 2014 ಅಲ್ಲಿ ನೀರಣ್ಣ ನಿಮ್ದು ಯಾವ್ದು ಅಣ್ಣ ಯಾವನು ಒಬ್ಬೊಬ್ರು ಬಗೆಹರ್ಸಕ್ಕಾಗಲ್ಲಪ್ಪ. ಇಲ್ಲಿ ನೀನ್ ಈ ಲೆಟರ್ ಕೊಟ್ಬಿಟ್ರೆ ಇನ್ನೊಂದು ಕೊಟ್ಬಿಟ್ರೆ ಅದು ಕೊಡಕ್ಕಾಗಲ್ಲ. ಅವ್ರದೊಂದು ಪದ್ಧತಿ ಇದೆ. ನೀವು ಯಾರು ನಿಮ್ದು ಇಂಡಿವಿಜುವಲ್ ಆಗಿ ಇಲ್ಲಿ ಬಗೆಹರ್ಸಕ್ಕಾಗಲ್ಲ. ಒಂದ್ ನಿಮಿಷ ಇರವ. 26,000 ರೂಪಾಯಿ. ಯಾವಾಗ 2014 ರೂಪಾಯಿ ಚಿನ್ನ ಅಂದ್ರೆ 1,000ಗೆ ಸರಿಯಾಗಿ 20,000 ರೂಪಾಯಿ. ಹೌದೋ ಇಲ್ವಾ? 10 ಗ್ರಾಮಿಗೆ 26,000 ಆಯ್ತು ಅಂದ್ರೆ 21,000 ಆಯ್ತು. ಎಷ್ಟಕ್ಕೆ? 1,000ಗೆ 8 ಗ್ರಾಮ್ಗೆ. ಇವತ್ತೆಷ್ಟಿದೆ? 1,000 1,30,000 40,000 ಇದೆ ಅಲ್ವಾ? ಆವತ್ತು 20,000 ಕೊಟ್ಟಿರೋದು ಇವತ್ತು ದುಡ್ಡು ಅವ್ರದ್ದು. ಕಷ್ಟಪಟ್ಟು ಇವರೆಲ್ಲ ಬಡವರು, ನೀವು ಒಂದು ರೀತಿ ನಿರ್ಗತಿಕರು, ಜೋಪ್ರಿಲಿದ್ದಾರಂತೆ. ಇಂಥವ್ರ ಕೈಯಲ್ಲಿ ಹಾಕ್ಸ್ಕೊಂಡು 12-13 ವರ್ಷ ಆದ್ರೂ ಅವ್ರು ಚಿನ್ನದ ರೇಟೇ ಅಷ್ಟಾಗಿದೆ. ಇವತ್ತು ಅಷ್ಟಾದ್ರೂ ನೀವು ಕೊಡ್ಬೇಕೋ ಬೇಡ ಅವ್ರಿಗೆ? ನಿಮ್ಗೆಲ್ಲ ಏನು ಅನ್ಸಲ್ವಾ? ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ. ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಮನುಷ್ಯ ನಾಲಾಯಕ್ ಬೊಮ್ಮಾಯಿ, ನಿಜಕ್ಕೂ ನಾಲಾಯಕ್. 120 ಮನೆಗಳಿಗೆ 400-500 ಜನರಿಂದ ಮನೆಗಳಿಗೆ ದುಡ್ಡು ಕಟ್ಸ್ಕೊಂಡ್ಬಿಟ್ಟು ಇವತ್ತು ಅದೇ ದುಡ್ಡು ಏನ್ರಮ್ಮ ನೀವು ಅವತ್ತು 20,000 ಕಟ್ಟಿರೋದು ಇವತ್ತು ಅವತ್ತು 1,000 ಚಿನ್ನ ಬರ್ತಾ ಇತ್ತು, ಇವತ್ತು 1,000 ಚಿನ್ನ ಬರ್ತಾ ಇದೆ. 30 ಲಕ್ಷ 25 ಲಕ್ಷ ರೂಪಾಯಿ ಗುಂಟೆ ಜಾಗ. ಹಾಗಾಗಿ ಮಹೇಶ್ ಅವ್ರೆ, ಅದೇನ್ ನಾವು ಹೇಳಿದೀವಿ, ಸ್ವಲ್ಪ ಅನ್ನ ತಿನ್ನೋ ಕೆಲಸ ಮಾಡಿ ಎಲ್ಲ ಆಯ್ತಾ. ಅವ್ನು ಯಾವನಾದ್ರೂ ಸಾಹೇಬ ಇರ್ಲಿ. ನೀವನ್ನು ಇಲ್ಲಿ ಪುರಸಭೆ ನಿಮ್ದು ಎಲ್ಲಿ ಒಂದ್ ಮನೆ ಎಲ್ಲಿ? ಟೀಚರ್ ಕಾಲೋನಿ. ಯಾವ ಊರವ್ರು ನೀವು? ಮುಂದೆ ಇಲ್ಲೇನಾದ್ರು ಆಸ್ತಿ ಮಾಡಿದ್ದೀರಾ? ಮನೆ ಎಲ್ಲಿ ಪುರಸಭೆಯಿಂದ ಆಚೆಗೆ ಇದೆಯಾ ನಗರಸಭೆ ಒಳಗಡೆ? ಪುರಸಭೆ ಆಚೆ. ಅಕಸ್ಮಾತ್ ಇವಾಗ ನೀವು ಪುರಸಭೆಯಲ್ಲಿ ಇರೋದ್ರಿಂದ ನಿಮ್ಗೇನೋ ಹಂಗೋ ಹಿಂಗ ಅವ್ರಿಗೆ ಹೇಳಿ ಏನೋ ನಿಮ್ದು ಜಮೀನ್ದೇನೋ ಮಾಡಿಸ್ಕೊಂಡ್ಬಿಡ್ತೀರಾ. ಇಲ್ಲೇ ಪಕ್ಕದಲ್ಲೇ ಯಾವ್ದು ಜಕ್ಕನ್ ಕಟ್ಟಿಲೋ ಅಥವಾ ಮಾವೂರಲ್ಲೋ ನಿಮ್ಮ ಸವಣೂರು ತಾಲೂಕಲ್ಲಿ ಯಾವುದೋ ಒಂದು ಇದರಲ್ಲಿ ಒಂದು ಎಕರೆ ಜಮೀನು ಹಿಡಿತೀರ ಅಂತ ಹೇಳೋಣ. ಯಾಕಂದ್ರೆ ದುಡ್ಡು ಸಂಪಾದನೆ ಒಳ್ಳೆ ಇದು ಬರ್ತಾ ಇರುತ್ತೆ. ಬಹುಶಃ ಅವ್ರಿಗಿಂತ ಜಾಸ್ತಿ ಬರ್ತಾ ಇರ್ಬೋದು ನಿಮಗೆ ಸಂಬಳ, ಗೊತ್ತಿಲ್ಲ, ಹೇಳ್ತೀನಿ, ತಪ್ಪಲ್ಲ. ಅದನ್ನ ನೀವು ಉಳಿತಾಯ ಮಾಡಿಕೊಂಡು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ಕೊಂಡು ಒಂದು ಎಕರೆ ಜಮೀನು ಹಿಡಿತೀರಾ. 1 ಎಕರೆ ಜಮೀನು ಹಿಡಿಯೋದಕ್ಕೆ ಸಬ್ ರಿಜಿಸ್ಟ್ರಾರ್ಗೆ ಲಂಚ ಕೊಡೋದೇ ನಿಮ್ಮನ್ನ ಮಾಡ್ಕೊಟ್ಬಿಡ್ತಾನ? ಖಾತೆ ಮಾಡೋವಾಗ ವಿಲೇಜ್ ಅಕೌಂಟೆಂಟ್ ಖಾತೆ ಮಾಡ್ಕೊಟ್ಬಿಡ್ತಾನ? ನಾವು ಮಾಡಿಸ್ಕೊಂಡಿದೀವಿ, ಕೊಡದೆ. ನಿಮ್ಮ ಯೋಗ್ಯತೆಗಳು ಹೆಂಗಿದ್ದಾರೆ? ನೀವು ಒಬ್ಬ ಪುರಸಭೆ ಅಧಿಕಾರಿಗಳಾಗಿನೂ ಇನ್ನೊಬ್ಬ ಯಾವನು ಅಯೋಗ್ಯ ಲೋಫರ್ ಅಧಿಕಾರಿಗೆ ಲಂಚ ಕೊಡದೆ ನಿಮ್ ಕೆಲಸಗಳು ಆಗ್ತಾ ಇಲ್ಲ. ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ನಾನು ಒಬ್ಬ ಅಧಿಕಾರಿಯಾಗಿ ಇನ್ನೊಬ್ಬ ಅಧಿಕಾರಿ, ಸರ್ಕಾರಿ ಅಧಿಕಾರಿಗೆ ಲಂಚ ಯಾಕೆ ಕೊಡ್ಬೇಕು ಅಂತ ಯಾವ ತರ ಕೇಳ್ಕೊಂಡಿದ್ದೀರಾ ನೀವು ಅದೇ ತರ ಕಲ್ವ ನಿಮ್ಮ ಹತ್ರ ಬಂದವ್ರಿಗೆ? ಈಗೆಲ್ಲ ಮಾಡ್ಬೇಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಯವಿಟ್ಟು. ನಿಮ್ ಕಾಲ್ ಬೇಕಾರೆ ಎಲ್ಲ ಕಾಲ್ ಬಿಡ್ರಮ್ಮ, ಕಾಲ್ ಬಿಡ್ರಪ್ಪ, ಏನ್ ಬಿಡ್ತಾನೆ ಇಲ್ಲ ನೀವು. ಏನಾಗ್ತಂಗಿರಣ ನೀವು ಆತರ ಭಾವಿಸಿಲ್ಲ. ನೋಡ್ರಮ್ಮ, ಏನಾಗಿದೆ ಗೊತ್ತಾ ಕೇಳಿಸ್ಕೊಳ್ಳಿ. ಅವ ಬಾಯಿ ಕೇಳಿಸ್ಕೊಳವ. 5 ಜನರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ. ಮನೆ ಎಷ್ಟಿವೆ? ಒಂದು ಮನೆಗೆ 5 ಜನರ ಹತ್ರ. ನೀವು ಸ್ವಲ್ಪ ದೂರ ಸರಿಯವ, ನೀನು ದೂರ ಸರಿ, ನೀನು ಮುಂದೆ ಸರಿ, ನೀನ್ ಇಲ್ಲೇರವ ಅವ, ನೀನ್ ಇಲ್ಲಿ ಮೇಲೆ ಬರವ. ನೀವು ಸ್ವಲ್ಪ ದೂರ ಸರಿ, ನೀನ್ ಸ್ವಲ್ಪ ದೂರ ಸರಿಯವ. ಇವ್ರು 5 ಜನ ಇದಾರೋ ಇಲ್ಲ ಇವಾಗ? ನಿಮ್ 5 ಜನರಲ್ಲಿ ಯಾರು ಕೊಡ್ಬೇಕು ಸೈಟು ಪ್ಲಾಟು? ಇರೋದೊಂದೇನೆ. ಈ अम्मन ಹೆಸರೇನಪ್ಪ? 5 लोगों से हमने पैसा लिया, लेकिन एक ही प्लाट है. आप 5 में किसको देना है? ये वाह, ಅರ್ಥ ಆಯ್ತೇನವ? ನೀನ್ ಸ್ವಲ್ಪ ಕೆಡ ಹೋಗ, ನೀನ್ ಬರವ ಮೇಲೆ ಬರವ, ನೀನ್ ಬರವ, ಯಾರಾದ್ರೂ ಮುಂದೆ ಬರವ, ನೀನ್ ಬರವ ಮೇಲೆ ಬರವ, ಈಗ ಕಾಲ್ ಹಿಡ್ಕೊಂಡ್ರೆ ನಿಮ್ಮಲ್ಲಿ ಯಾರು ಮೊದಲು ಕಾಲ್ ಹಿಡಿತಾರೋ ಅವ್ರು ಕೊಡ್ತಾರ. लेकिन दीदी ऐसा हालत है क्योंकि 5 लोगों से पैसा लिया इन्होंने, लेकिन प्लाट एक ही है. अब किसका ले देना है? किसी ने उसको कौन आदमी उनको भाव पड़ता है उनको देता है. इसलिए हम एक काम करेंगे, हम ಕೆಲಸ ಮಾಡೋಣ ಏನವ. ನೀವೆಲ್ಲ ಯಾರೆಲ್ಲ ದುಡ್ಡು ಕೊಟ್ಟಿದ್ದೀರೋ ಅವರು ಜೋಪಿಲ್ ತಾನೇ ಇರೋದು. ನೀವು ಏನು ಒಳ್ಳೆ
ಮನೆ ಇದೆಯಾ? ಕೇಳಿಸ್ಕೊಳವ ಸರಿ ಕೇಳಿಸ್ಕೊಳವ. ಜೋಪ್ಡಿ ತಾನೇ ನಾವು ಇರೋದಿವೆಲ್ಲ. ಯಾರೆಲ್ಲ ಜೋಪ್ಡಿಲಿ ಇದ್ದೀರೋ ಇದು ಬಿಲ್ಡಿಂಗ್ ಚೆನ್ನಾಗಿದ್ಯಾ ಇಲ್ವಾ? ಒಳಗಡೆ ನೋಡಿ ಇವ್ರದ್ದು AC ಇದೆ ಅವ್ರ ಮನೆ ರೂಮಲ್ಲಿ ಎಲ್ಲ ಮನೆಗೆಲ್ಲವ. ನಾನು ಹೇಳ್ತಾರೆ ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ಕಡೆ ಫ್ಯಾನ್ ಇದೆ, AC ಇದೆ, ಟಾಯ್ಲೆಟ್ ಚೆನ್ನಾಗಿದೆ. ನೀವೆಲ್ಲ ಸರಿಗೆ ಗಿರಿಗೆ ಇಟ್ಕೊಂಡು ಹೋಗೋದು ಬೇಕಾಗಲ್ಲ. ಅದೇನು ಸರಿಗೆ ತಾನೇನಪ್ಪ? ಚೆಂಬೆ ಇಟ್ಕೊಂಡು ಬೇಕಾಗಲ್ಲ. ಕೇಳ್ಕೊಳವ ನೀನೇನು ಮಾತಾಡ ಹೇಳ್ತೀಯ? ನಾನೇನೋ ಹೇಳ್ತಾ ಇದ್ರೆ ನೀನೇನೋ ಹೇಳ್ತೀಯ. ಅವೆಲ್ಲ ಇಲ್ಲಿದೆ, ಒಳ್ಳೆ ಸೌಕರ್ಯ ಇದೆ. ಎಲ್ಲ ಏನಿದ್ದೀರೋ ಜೋಬ್ಡಿಲಿರೋರೆಲ್ಲ ಇವತ್ತು ಬಂದು ಇಲ್ಲಿ ಮೊಕ್ಕ ಮಾಡ್ತಾರೆ, ಇಲ್ಲೇ ವಾಸ ಮಾಡಿ, ಇಲ್ಲೇ ಹಾಕಿ. ಮಾಡಕ್ಕಾಗಲ್ಲ ನಿಮ್ಗೆ. ಅವಾಗ ಏನ್ ಮಾಡ್ಬೇಕು? ಜಮೀಲು ಇದು ನೂರ್ಜಾನ್ ಮಂಜಲೆ ಬಾಯಿ ಇದ್ಯಾರ್ದು ತಗೊಂಡಲ್ಲ. ಸರಿ, ಕೊನೆಯಾಗಿ ಏನು ಹೇಳ್ಬಿಡಿ ಅವ್ರಿಗೆ. ಅದು ಬೇರೆ, ಅದು ಬಗೆಹರಿಸೋಣ. ಇದು ನೀರಿಂದು ಒಂದ್ ನಿಮಿಷ ಚಿಟಿಕೆ ಹೊಡೆಯೋದ್ರಲ್ಲಿ ಇವ್ರು ಬಗೆಹರಿಸ್ಬೋದು. ಆಗುತ್ತಾ ಇಲ್ವಾ? ನೀವ್ ಯಾರು ಹೇಳ್ಬೇಕು ಹೇಳಿದ್ರೆ ಸಂಜೆ ನೀರು ಬರುತ್ತಲ್ಲ, ಇದನ್ನ ಮಾಡಕ್ಕಾಗುತ್ತಾ? ಇದನ್ನಾಗುತ್ತಾ ಸಾಹೇಬ್ರೆ? ಅಣ್ಣ ಇವತ್ತು ಮಾಡ್ತಾರೆ. ಅದೇನೋ ನೀರಿನ ಸಮಸ್ಯೆ ಯಾವ ಏರಿಯಾನಪ್ಪ? ಈಗ ಮಹೇಶ್ ಅವರೇ ಇವತ್ತು ಮಾಡ್ತಾರ, ಇವತ್ತೇ ಮಾಡ್ತಾರೆ. ನಾನು ಒಂದ್ ನಿಮಿಷ ಇರವ. ನಾನು ಇನ್ನು 3 ದಿವಸ ಇರ್ತೀನಿ, ಇನ್ನು ಶುಕ್ರವಾರ ಮಾಡ ಇರ್ತೀನಿ. ನಾಳೆ ಬರ್ಲಿಲ್ಲ, ನಾಳೆ ಬರ್ತೀನಿ. ಇವತ್ತೇನೆ ಸಂಜೆ ಒಳಗಡೆ ನಿಮ್ಗೆ ನೀರು ಬರುತ್ತೆ. ಬರ್ಲಿಲ್ಲ ನಾಳೆ ಮತ್ತೆ ಬರೋಣ. ಅಲ್ಲಿ ಯಾರು ನೀರು ಬಂದಿಲ್ಲ ಅವರೆಲ್ಲ ಚೆಂಬು ಬಿಂದಿಗೆ ಎಲ್ಲ 1-2 ಗಾಡಿ ವ್ಯವಸ್ಥೆ ಮಾಡೋಣ. ನಾವು ಟೆಂಪೋ ವ್ಯವಸ್ಥೆ ಮಾಡೋಣ. ಎಲ್ಲ ತಂದು ಇಲ್ಲಿಗೆ ಕೂರ್ಸೋಣ. ಕಷ್ಟ ನಮ್ಗೆ ಏನ್ ಕಷ್ಟ ಇಲ್ಲ. ನಾವು ಮಾಡಬಾರ್ದು, ಅವ್ರಿಗೂ ಅವಕಾಶ ಕೊಡೋಣ. ಯಾಕಂದ್ರೆ ಕೆಲವೊಂದು ಅವ್ರ ಕೈ ನೀರು ಹೋಗಿರುತ್ತೆ. ಅವರು ಮನುಷ್ಯರೇ, ದೇವರಿಂದ ದೇವರಲ್ಲ, ಕೈ ನೀರು ಹೋಗಿರುತ್ತೆ. ವ್ಯವಸ್ಥೆ ಮಾಡಿ. ಆದ್ರೆ ಇವಾಗ ಚೀಫ್ ಆಫೀಸರ್ ಅವ್ರೆ इसलिए मैंने बोला क्या बोल रहा हूँ तुमको अंदाज नहीं आ रहा है, इसलिए इधर आके इधर रखना, इधर क्या ವಾಸ ಮಾಡ್ರಿ. ನೋಡಿ ಮಗು ಬಂದ್ಬಿಡ್ತು. ಅದ್ಯಾವ್ದೋ ಕಿತ್ತೋದ್ ಜೋಬಲ್ಲಿ ಇಲ್ಲ ಬಂದಿರ್ಬೋದು ಅಂತ ಇವಾಗ ಅರ್ಥ ಆಯ್ತು. 5 लोगों से पैसा लिया. कितना प्लॉट है? अरे वो संभा कितना प्लॉट है? एक ही प्लॉट है. आदमी कितने हैं? 5-6. शोले सिनेमा ನೋಡಿದಿರ ನಾವ? ಗೊತ್ತಾಯ್ತಾ ಇಲ್ವಾ? अरे वो संभा कितने आदमी है? 5 आदमी. कितने प्लॉट है? एक ही प्लॉट. ಹೇಳಿ, ಅವ್ರಿಗೇನ್ ಹೇಳ್ತೀರೋ ಹೇಳಿ. ಆಮೇಲೆ ಪಟಾಣ್ಗೆ ಇವಾಗಲೇ ಮಾತಾಡಿ. ಈ ತರ ಬಂದಿದ್ರು, ನಿಮ್ಗೂನು ಅವ್ರ 550 ರೂಪಾಯಿ ನೀವು ರೊಕ್ಕ ಕೊಟ್ಟಿದ್ರಂತೆ. ಅವ್ರು ಯಮ್ಮ ಪಾಪ ಒಬ್ಳೆ ಸತ್ಯ ಹೇಳಿದ್ದು, ಸತ್ಯ ಅರ್ಧ ಸತ್ಯ, ಮಿಕ್ಕವರೆಲ್ಲ ಇಲ್ಲ ಇಲ್ಲ ಅಂತಾರೆ. ಅವ್ರ ಮನೆ ಗಂಡಸು ತಗೊಂಡ್ಬಿಟ್ಟಿರ್ಬೇಕು ಎಲ್ಲ ದುಡ್ಡು ಅಲ್ವೇನವ? इसलिए तुमको दिया. इनको आदमी गंडा इधर है, ಅದಕ್ಕೆ ಗಂಡನ್ಗೆ दिया. तुमको गंडा नहीं बेटा नहीं, इसलिए तुमको ನೇರ दिया. ಸೊ ಇವಾಗ ಕೊನೆಯದಾಗಿ ಇರಪ್ಪ ಅಣ್ಣ, ಇನ್ನೇನ್ ಮಾಡ್ಬೋದು? ನೀರು ಸಂಜೆ ಒಳಗಡೆ ಅವ್ರು ವ್ಯವಸ್ಥೆ ಮಾಡ್ತಾರೆ, ಮಾಡ್ತಿರಲ್ಲ? ಅವ್ರಿಗೆ ಅವ್ರ ನಂಬರ್ ತಗೋ. ನಂಬರ್ ಇದೆಯಾ? ನಂಬರ್ ನೀವು ಅವ್ರಿಗೆ ಹೇಳಿ ಏನ್ ಬೇಕು. ನೀರಿನ ವ್ಯವಸ್ಥೆ ಮಾಡಿ. ಅವ್ರದೇನಿದೆಯೋ ಮಾಡ್ತಾರಲ್ಲ, ಮಾಡ್ತಾರೆ, ಈಗಲೇ ಕಳಿಸ್ತಾರೆ. ಅವ್ರದ್ದೇನಿದೆಯೋ ಆದ್ರೆ ಯಾರು ಜವಾಬ್ದಾರಿ ಮುಂದೆ ಏನ್ ಮಾಡ್ಬೇಕು? ಬೈಕ್ ಗಾಡಿ ಹೋಗಿ ಮೊದಲು ಅದರಲ್ಲಿ ಕ್ಲೀನ್ ಮಾಡಿ ಪ್ಲಾಟ್ಗಳಲ್ಲಿ. ಯಾಕಂದ್ರೆ ಎಂತ ಸುಭದ್ರವಾಗಿ ಕಟ್ಟಿರುವ ಕಟ್ಟಡವಾದ್ರೂ ಹಾಳು ಬಿಟ್ರೆ ಕೆಲವೇ ವರ್ಷಗಳಿಗೆ ಅದು ಹಾಳಾಗುತ್ತೆ, ಶಿಥಿಲವಾಗುತ್ತೆ. ಇಲ್ವಾ ಗುರುನಾಥ್? ನಾನೇನಾದ್ರು ಸುಳ್ಳು ಹೇಳ್ತಿದ್ದೀನಾ? ಇಲ್ವಾ? ಹಾಗಾಗಿ ಇವಾಗ ಅಲ್ಲಿ ಇವಾಗ 152 ಜನಕ್ಕೆ ಕೊಟ್ರು ಅದು ವಾಸಯೋಗ್ಯವಾಗಿಲ್ಲ. ಇದೆಯಾ? ನಿಮ್ಗೆ ಫ್ರೀಯಾಗಿ ಕೊಟ್ಟರು ಹೋಗ್ತೀರಾ? ನೀವು ಹೋಗ್ತೀರಾ ಹೇಳಿ? ಯಾರು ಉಳಿಸ್ಕೊಳ್ಬೇಕು? ಯಾಕೆ ನಿಮ್ಗೆ ಸರ್ಕಾರದ ದುಡ್ಡು, ಸರ್ಕಾರದ ರೊಕ್ಕ, ಜನರ ರೊಕ್ಕ ಅಂದ್ರೆ ಯಾಕೆ ಇಷ್ಟು ಬೇಜವಾಬ್ದಾರಿ? ಇಲ್ಲಿದ್ದಾರೆ ಯುವಕರು, ಕೆಲಸ ಇಲ್ಲ, ನೌಕರಿ ಇಲ್ಲ, ಸರಿಯಾಗಿ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ. ಸಿಗ್ತಿದ್ಯಾ? ತಲೆ ಕೆಟ್ಟಾಗ ಏನ್ ಮಾಡ್ತಾರೆ? ನಿಮ್ಮನ್ನ ನೋಡ್ತಾರ?
ಈ ನನ್ನ ಮಕ್ಳು ಇಷ್ಟು ಚೆನ್ನಾಗಿದ್ದಾರೆ, ನಮ್ಮ ರೊಕ್ಕದಲ್ಲಿ ಇವ್ರು ಸಂಬಳ ತಗೊಳ್ತಿದ್ರು, ನಮ್ಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಉದ್ಯೋಗ ಇಲ್ಲ, ಒಂದು ಎಲ್ಗೋರ ಲಂಚ ಕೇಳ್ತಾರೆ. ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ 10 ರೂಪಾಯಿ ಕೂಡ ಯಾರೊಬ್ರು ಲಂಚ ಕೊಡಬೇಡಿ ಅಂತ. ಅಂದ್ರೆ 10 ರೂಪಾಯಿಗಿಂತ ಜಾಸ್ತಿ ಕೊಡಿ ಅಂತಲೂ 10 ರೂಪಾಯಿ ಕ್ಯಾಡ ನಂಗೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಕೈ ಮುಗಿತೀವಿ. ಆಯ್ತಮ್ಮ, ಸರಿ, ನೀವೇನಾರು ಹೇಳೋಗಿದ್ರೆ ಹೇಳ್ಬಿಡಿ. ಇದಕ್ಕಿಂತ ಮೊನ್ನೆ ಬಂದಿದ್ದು ನಾವು ಅದ್ರ ಬಗ್ಗೆ ಪಲಾಟಿನ ಬಗ್ಗೆ ನಾವು ಏನಿದ್ದು ಮೀಟಿಂಗ್ ಮಾಡ್ಕೊಂತ ನಾವು ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ವಿ. ನೀವು ಆದಷ್ಟು ಬೇಗನೆತ್ತಲ್ಲ ನೀವು ತೀರ್ಮಾನ ತಗೋಬೇಕು. ಯಾಕಂತ ಹೇಳಿದ್ರೆ ನಾ ಅಲ್ಲಿ ಹೋಗಿ ಸಿಗರೇಟ್ ಅಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟ ಸರ್. ಅಣ್ಣ ರಿಜ್ವಾನು ಒಂದ್ ನಿಮಿಷ ಇರಿ, ಯಾವ ಪರಿಸ್ಥಿತಿನೂ ಕೆಟ್ಟಿಲ್ಲ. ಇವ್ರ ಮನೆಗಳಲ್ಲಿ ಚೆನ್ನಾಗಿದ್ದಾರೆ. 500 ಮಂದಿಯಿಂದ 20,000 ರೂಪಾಯಿ ರೊಕ್ಕ ತಗೊಂಡಿದ್ದಾರೆ. ಇಲ್ಲಿ ಎಷ್ಟು ಜನನಪ್ಪ ಇದ್ದಾರೆ? 50 ಜನ ಇದ್ದಾರೆ ಸರ್. ಸುಮ್ನೆ ನೀವೇನಂದ್ರೆ ಹೇಳ್ಬಾರ್ದು. ಯಾರು ಎಲ್ಲ ಚೆನ್ನಾಗಿದಾರಮ್ಮ. ನೀವೇ ಏನೋ ಪಾಪ ನೀವೊಂದು 20 ಜನ ಬಂದಿದ್ದಾರೆ, ಇನ್ನು 450 ಜನ ಮಂದಿ ಚೆನ್ನಾಗಿದ್ದಾರೆ. ಏನ್ ಸಮಸ್ಯೆ ಇಲ್ಲ ಬಿಡಪ್ಪ. ಅವರು 500 ಜನ ಬರ್ತಾರ. 500 ಜನ ಬಂದಾಗ ಅಲ್ಲಿಂದ ಬೆಂಗಳೂರಿಂದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಆಫೀಸ್ ಅನ್ನು ಕಳಿಸ್ತಾರೆ. ಇಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ. ಒಬ್ಬ ಪೊಲೀಸ್ ಇದ್ದಾನೆ ಇಲ್ಲೇ. 500 ಜನ ಬಂದ್ರೆ ಡಿವೈಎಸ್ಪಿ ಓಡ್ ಬರ್ತಾನೆ. SP ಇದು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ, ಡಿವೈಎಸ್ಪಿ ಓಡ್ ಬರ್ತಾನೆ. ಕಳ್ಸೋ ನಾಳೆಗೆ 500 ಜನನ. ಅವತ್ತು 20,000. ಇವತ್ತಿನ ಬೆಲೆ ಎಷ್ಟು? 1,30,000. 1,000 ಚಿನ್ನ, 20,000. ಅವತ್ತು 1,000 ಚಿನ್ನ ಬರ್ತಾ ಇತ್ತು. 1,000 ಚಿನ್ನ ತಗೊಳ್ದಿರ ತಗೊಂಡು ಇದು ಕಟ್ಟಿದ್ದಾರೆ. ಇವತ್ತು 1,000 ಚಿನ್ನ ಎಷ್ಟು? 1,000 ತಾನೇನಪ್ಪ ಅನ್ನೋದು. 8 ಗ್ರಾಮ್ ಏನಂತ 8 ಗ್ರಾಮ್ ಏನ್ರವ ಕೇಳಿಸ್ಕೊಂಡ್ರ? ಅವತ್ತು 8 ಗ್ರಾಮ್ ಚಿನ್ನ ಬರ್ತಾ ಇತ್ತು. ಗೊತ್ತಾಯ್ತಲ್ವಾ? ಈಗ ಮನಿ ಬಿಡ್ತಾ ಕುಂತಾರ್ರಿ. ಯಾರು? 3,000 ರೂಪಾಯಿ ಬಾಡಿಗೆ ತುಂಬೇಕ್ರಿ. ಈಗ ಮನಿ ಬಿಡ್ತಾ ಕುಂತಾರ. ಅದಕ್ಕೆ ಪಠಾಣ್ ಫೋನ್ ಮಾಡವ. 14 ವರ್ಷ ಆದ್ರಿ ರೊಕ್ಕ. ಆಯ್ತು, ನೀವೇನಾರು ಕೊನೆದಿದ್ರೆ ಹೇಳ್ರಿ. ಏನ್ ನಿನ್ನೆ ಅರ್ಜಿ ಹಾಕಿ ಪಲಾಟ್ ಕೊಡ್ತೀವಿ ಅಂದ್ರೆ ಮತ್ತೆ ರೊಕ್ಕ ತುಂಬ್ರಿ ಕೊಡ್ತೀನಿ ಅಂದ್ರಿ. ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿರೋರು ನೋಡ್ಕೊಳ್ಳಿ. ಲಾಟ್ರಿ ಎತ್ತಿ ಅವನಿಗೆ MLA ಓಟ್ ಹಾಕಿದ್ದ, ಅವನ ಕಡೆ ಚೇಲಗಳು, ಅವನ ಕಡೆ ಬಕ್ರಾಗಳು ಅಂದ್ಕೊಂಡು ಅವ್ರಿಗೆಲ್ಲ ಮಾಡಕ್ ಹೋಗ್ಬೇಡಿ. ಅವನು ಆರಾಮ್ ಕೆಲಸ ಮಾಡೋದು. ತಿಳ್ಕೊಳ್ಳಿ, MLA ಏನಾದ್ರೂ ಇಲ್ಲಿ ಇವ್ರಿಗೆ ಏನಾದ್ರು ಕೊಡುವಾಗ 200 ಸೈಟು ಲಾಟು ಇದು ಏನು ಲಾಟ್ರಿ ಹಾಕ್ತೀರಾ? ಇಷ್ಟ ಬಂದವ್ರು ಕೊಟ್ಟ ಅಂದ್ರೆ ಅದು ಆರಾಮ್ ಕೆಲಸ. ನಮ್ಮ ಮೇಲೆ ಒಂದ್ ಮನಿ ಅಂತ ಇರ್ಬೇಕ್ರಿ. ಸರಿ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಬಿಡುಗಡೆ. ಬೆಂಬಲಿಸಿ ವೋಟು ಮಾಡಿ, ಡೊನೇಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟೇನಾವ? ನಾವೇನಾರು ಹೇಳಿದೀವಿ. ಕಿತನೆ ಆದ್ಮಿ ಹೈ, कितना प्लॉट है? ಮುಂದುವರಿ ಏನ್ ಹೇಳ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ನಿಂದು ಏನ್ ಸಮಸ್ಯೆ? ವೋಟಿಂಗ್ ಇನ್ನೂ ಈಗ ಹೊಸದಾಗಿ ತೆಗಿತಿದ್ದಾರೆ. ಜುಲೈ 1ನೇ ತಾರೀಕಿನ ಮನೆಗೆ ಬರ್ತಾರೆ. ಅವಾಗ ರಿಜಿಸ್ಟರ್ ಮಾಡ್ತಾರೆ.